ನೀರ್ ತಗೊಳ್ಳೋ. ಆ ನೀರೆಲ್ಲ ಯಾಕೆ, ಡ್ರಿಂಕ್ ತಗೋ ಮಗ. ರೀ ಏನು ಪಾರ್ಕ್ ಬೆಂಚ್ ಕೆಳಗೆ ಒಬ್ಬ ಟೆರರಿಸ್ಟ್ ಒಂದು ಬಾಂಬ್ ಇಟ್ಬಿಟ್ಟು ಓಡೋಗ್ಬಿಟ್ಟ. ಹವ್ಯಾಸವನ್ನು ಬದಲಿಸು, ಹಣೆಬರಹ ಬದಲಾದೀತು, ದೃಷ್ಟಿ ಬದಲಾಯಿಸು, ದೃಶ್ಯವೇ ಬದಲಾದೀತು, ವಿಚಾರ ಬದಲಾಯಿಸು, ದೇಶವೇ ಬದಲಾದೀತು. ಸೊ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್. ನಿಮ್ಮ ಮನೆಯಲ್ಲಿ ಒಂದು ಸಂಬಂಧ ನೋಡಿದ್ದಾರೆ, 4 ಸಂಬಂಧಗಳು ಬಂದಿದೆ. ಫಾರ್ ಎಕ್ಸಾಂಪಲ್ 4 ಪ್ರಪೋಸಲ್ಸ್ ಬಂದಿದೆ. ಸೊ ಒಬ್ರು ಬಂದ್ಬಿಟ್ಟು MNC ಕಂಪ್ನಿನ ವರ್ಕ್ ಮಾಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ಗೌರ್ಮೆಂಟ್ ಜಾಬ್, 3ನೇದು ಬಿಸ್ನೆಸ್ ಮ್ಯಾನ್, 4ನೇದು ಫಾರ್ಮರ್. ಸೊ ಅಮ್ಮ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅವ್ರನ್ನ ತಗೊಂಡ್ಬಂದು ನಿನ್ ಕಟ್ತೀವಿ ಅಂತ ಅಂತಾರೆ. ಸೊ ನೀವ್ ಯಾರನ್ನ ಚೂಸ್ ಮಾಡ್ತೀರಾ? ಗೌರ್ಮೆಂಟ್. ಸೂಪರ್. ನೀವು ಗೌರ್ಮೆಂಟ್ ಒನ್. ಸೊ ನೀವು ಅಪ್ಪನೂ ಅದೇ ಜಾಬು, ಅದಕ್ಕೆ. ಸೊ ಗೌರ್ಮೆಂಟ್ ಅಲ್ಲಿ ಸ್ಪೆಸಿಫಿಕ್ ಏನಿಲ್ಲ, ಯಾವ್ದೇ ಗೌರ್ಮೆಂಟ್ ಜಾಬ್ ಆದ್ರೂ ಓಕೆ. ಓಕೆ, ವೆಲ್ ಸೆಟ್. ಯಾಕಂದ್ರೆ ನೀವು ನಿಮ್ಮ ಲೈಫ್ ಸೆಕ್ಯೂರಿಟಿ ನೋಡ್ತಾ ಇದ್ರೆ ತಪ್ಪು ಅಂತ ಹೇಳಲ್ಲ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ವೈ ನಾಟ್ ಫಾರ್ಮರ್? ಗೊತ್ತಿಲ್ಲ ಫಾರ್ಮಸಿ ಬಗ್ಗೆ. ಸೊ ಗೌರ್ಮೆಂಟ್ ಬಗ್ಗೆ ಏನಾದ್ರು ಗೊತ್ತಾ? ಓಪನ್ ಗಂಗನಂ ಸ್ಟಾರ್. ಇವರಿಗೆ ರೈತ ಬೆಳೆದ ಅನ್ನ ಬೇಕು, ಆದ್ರೆ ರೈತರ ಮಕ್ಕಳು ಬೇಡ. ಓಪನ್ ಗಂಗನಂ ಸ್ಟಾರ್. ಆದ್ರೆ ಎಲ್ಲರೂ ಇದೇ ತರ ಇರಲ್ಲ. ಬನ್ನಿ ಮುಂದೆ ನೋಡೋಣ. ನೀವು ಮದುವೆ ಆಗೋ ಹುಡುಗ ಏನು ಕೆಲಸದಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನ್ ಕೆಲಸ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕೆಲಸ ಏನಿಲ್ಲ, ಅಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಿಮ್ಗೇನಾದರೂ ರೈತ ನಮ್ಮ ಮದುವೆ ಆಗುವಂಥ ಅಪರ್ಚುನಿಟಿ ಬಂದಿದೆ ಅಂದರೆ ಮದುವೆ ಆಗ್ತೀರಾ? ಯಾಕೆ ಮದುವೆ ಆಗ್ತೀರಾ? ಚೆನ್ನಾಗಿ ನೋಡ್ಕೊತಾನೆ ಅಂತಂದ್ರೆ ಏನಕ್ಕೆ ಆಗ್ಬಾರ್ದು? ಇವಾಗ ರಾಯಲ್ ಎನ್ಫೀಲ್ಡ್ ಬೈಕ್ ಇಷ್ಟ ಅಂತಂದ್ರೆ ಅವನ ಹತ್ರ ಅದಿರ್ಬೇಕು ಅಂತ ಏನಿಲ್ಲ, ಅವನಿದ್ದಾನೆ ಅಷ್ಟು ಸಾಕು. ಅಕ್ಕ ಸೂಪರ್, ನೀವು ತುಂಬಾ ಇಷ್ಟ ಆಯ್ತು. ಅದೇನೋ ನನ್ಗೊಂದೇ ಒಂದು ಗೊತ್ತಾಗ್ತಿಲ್ಲ. ಏನು ಅಂದ್ರೆ ಈ ಸ್ವಲ್ಪ ಜನ ಹುಡುಗಿರು ನಿಮ್ಗೆ ಹುಡುಗ ಹೆಂಗಿರ್ಬೇಕು, ಯಾವ ತರ ಇರ್ಬೇಕು ಅಂತ ಕೇಳಿದ ತಕ್ಷಣ ಇಷ್ಟು ಲಕ್ಷ ದುಡಿಬೇಕು, ಸ್ವಂತ ಮನೆ ಇರ್ಬೇಕು, ಕಾರ್ ಇರ್ಬೇಕು, ಈ ಬೈಕ್ ಇರ್ಬೇಕು, ಅಷ್ಟು ಜೊತೆ ಬಟ್ಟೆ ಇಸ್ಕೊಡ್ಬೇಕು, ಶಾಪಿಂಗ್ ಮಾಡಿಸ್ಬೇಕು, ಬ್ರಾಂಡೆಡ್, ಹಂಗೆ ಹೆಂಗೆ ಅಂತ ಎಷ್ಟೊಂದು ಹೇಳ್ತೀರಾ. ಅಲ್ಲ, ಒಂದು ಕ್ವಶನ್, ನಿಮ್ಮಪ್ಪಗೆ ಎಷ್ಟು ವರ್ಷ ಇವಾಗ? ಒಂದ್ 50-60 ವರ್ಷ ಇರುತ್ತಾ? ನಿಮ್ಮಪ್ಪ ಸ್ವಂತ ಮನೆ ಕಟ್ಟಿದಾರಾ? ನಿಮ್ಮಪ್ಪ ಕೈಯಲ್ಲಿ ಆಗಿಲ್ಲ ಅಂದ್ಮೇಲೆ ಇನ್ನ 25 ವರ್ಷ ಹುಡುಗ ಹತ್ರ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅದೆಲ್ಲ? ಅವನ ಕೈಯಲ್ಲೂ ಆಗುತ್ತೆ, ಸ್ವಲ್ಪ ನಿಮ್ ಕಡೆಯಿಂದಾನು ಸಪೋರ್ಟ್ ಇದ್ರೆ. ಯಾವಾಗ್ಲೂ ನನ್ಗೆ ಆ ತರ ಹುಡುಗ ಇರ್ಬೇಕು, ಈ ತರ ಇಡ್ಬೇಕು, ಅವ್ನ್ ದುಡ್ದಾಗ್ಬೇಕು ಅನ್ನೋದ್ ಬಿಟ್ಟು ನಾವು ಅವ್ನ್ಗೆ ಏನ್ ಮಾಡಿದೀವಿ ಅಂತ ಯೋಚನೆ ಮಾಡಿ, ಓಕೆನಾ? ನಾವೆಷ್ಟು ಸಪೋರ್ಟ್ ಮಾಡ್ತೀವೋ ಅಷ್ಟು ಹುಡುಗ ಬೆಳಿತಾನೆ. ನನ್ಗೆ ಎಷ್ಟು ಕಾಸು ಬೇಕು ಅಂದಿದ ತಕ್ಷಣ ಬರಲ್ಲ, ದುಡಿದ್ರೇನೆ ಬರೋದು, ಇಂಡಿಪೆಂಡೆಂಟ್ ಆಗಿ. ಇವಾಗ ಅದು ಅಕ್ಕ ಅದ್ಭುತವಾದ ಮಾತು ಹೇಳಿ ನಿಮಗೊಂದು. ಹಲೋ ಫ್ರೆಂಡ್ಸ್, ಅನದರ್ ರಿಯಾಕ್ಷನ್ ವಿಡಿಯೋಗೆ ಸ್ವಾಗತ, ಮರಳಿ ಸುಸ್ವಾಗತ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಹೀಗೆ ನೀನು ಏನೇ ಮಾಡು, ಈ ಪ್ರಪಂಚ ಮಾತ್ರ ನಿನ್ನನ್ನು ಕೆಟ್ಟವನು ಅನ್ನದೇ ಬಿಡೋದಿಲ್ಲ. ಬನ್ನಿ ಫಾಸ್ಟ್ ಆಗಿ ನೋಡೋಣ. ನಮಗೇನಂದ್ರೆ ಯಾರು ಮಕ್ಕಳಾಗಿರ್ತಾರೋ ಅವ್ರ ಲಿಂಗ ಇದ್ರೆ ಅವಂಗೂ ಮಕ್ಕಳಾಯ್ತವೆ. ಸುಮ್ಗೆ ಕುಡ್ಕನೆಲ್ಲ ಕಟ್ಕೊಂಡು ಎಲ್ಲ ಆಗ್ಬಿಟ್ರೆ ಕಷ್ಟ ಅಲ್ವಾ? ಮಕ್ಕ ಆಗಿರೋ ಲಿಂಗನೇ ಬೇಕಂತೇನಿಲ್ಲ, ಕುಡ್ಕರಾದ್ರೂ ಅದಕ್ಕೆ ಸಂಬಂಧ ಇರಲ್ಲ. ಅದ ಡ್ರಿಂಕಿಗೆ ಅಂದ್ರೆ ಬುಸ್ ಅನ್ಬೇಕಲ್ವಾ? ಬುಸ್ ಅನ್ನತ್ತೆ ಎದ್ಬಿಟ್ಟು ನೀವು ಬನ್ನಿ, ಏನಾಗುತ್ತೆ? ನಾವೆಲ್ಲಿ ಬರೋದು? ಏನಾಗಲ್ಲ ಗುರು, ನಿಮ್ಗೆ ಬರೀ ಲಿಂಗ ಅಷ್ಟೇ ತಗೊಳ್ಳೋದು. ಅಯ್ಯೋ, ನನಗೆ ಎದ್ದೇಳ್ತಾ ಇಲ್ಲ. ನಾನೇ ಅವನಿಗೆ ಕೊಡ್ಲಿ. ಬೆಳಗ್ಗೆ ಎದ್ದಿದ್ದೀರಲ್ಲ ನೀವು, ಇನ್ನೇನಕ್ಕೆ ಎದ್ದೊಳ್ತೀರಾ? ಅಲ್ಲ, ಅದೇ ಎದ್ದೇಳ್ತಾ ಇಲ್ಲ ನನಗೆ. ಯಾವ್ದು ಬುಸ್ ಅಂತ ಇಲ್ಲ ಮತ್ತೆ ಇರೋದೇ ಸಾಗೈತೆ ನಂದೆ. ತರ್ಲೆ ಕಾರ್ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಮಾತ್ರ. ಅವ್ರ ಕಾಮಿಡಿ ಮಾತ್ರ ಬೆಸ್ಟ್ ಆಗಿರುತ್ತೆ. ಮುಂದೆ ಬುಸ್ ಅನ್ವಲ್ತಾಗಿದೆ ಅಂತೆ. ನಂದೇ ಇರೋದು ಇಟ್ಟು ನಿನಗೆ ಕೊಡ್ಲಿ ಅಂತ ಕೇಳ್ತಾ ಇದ್ದೆ. ಅಣ್ಣ
ಕಿಪ್ಪಿ ಶೆಡ್ಡಿಗೆ ಶೆಡ್ಡಿಗೆಲ್ಲ ಯಾಕೆ ಬರ್ಬೇಕು ನಾವು ಇಲ್ಲಿ? ಶೆಡ್ಡೆಲ್ಲ ನಂಗೆ ಇಷ್ಟ ಇಲ್ಲ ಆಯ್ತಾ. ಶೆಡ್ಡಿಗೆಲ್ಲ ಬರೋದಿಲ್ಲ ಆಯ್ತಾ. ಶೆಡ್ಡಿಗೆ ಬಂದು ಏನ್ ಮಾಡೋಣ ಇಲ್ಲಿ? ಏನ್ ಮಾಡಕ್ ಆಗಲ್ಲ. ಶೆಡ್ಡಿಂಗೆಲ್ಲ ಬಂದು ಶೆಡ್ಡಲ್ಲೆಲ್ಲ ಚೆನ್ನಾಗಿರಲ್ಲ. ನಿಮಗೇನು ಕುಂಟೆ ಬೆಲೆ ಆಡ್ಬೇಕಾ? ಇಲ್ಲಿ ಬಾಕ್ಸ್ ಹಾಕಿ ಕುಂಟೆ ಬೆಲೆ ಚಾಪೀಸ್ ತಗೊಂಡ್ ಬಂದ್ಬಿಟ್ಟು ಬಾಕ್ಸ್ ಹಾಕಿ ಮತ್ತೆ ಇದು ಬಚ್ಚ ತಗೊಂಡ್ ಬನ್ನಿ. ನಿಮ್ ಮನೇಲಿ 2-3 ಮಕ್ಳನ್ನ ಕರ್ಕೊ ಬನ್ನಿ, ಅಂದ್ರೆ ಸ್ಕೂಲ್ ಮಕ್ಳನ್ನ. ನಾವು ನಿಮ್ ಸ್ಕೂಲ್ ಮಕ್ಳ ಜೊತೆ ಸೇರ್ಕೊಂಡು ಕುಂಟೆ ಬೆಲೆ ಹಾಡುವೆ ಆಯ್ತಾ. ಹೆಂಗಿದ್ರು ಚಿಕ್ಕ ವಯಸ್ಸಿಂದ ಕುಂಟೆ ಬೆಲೆನೆ ಜಾಸ್ತಿ ಮಕ್ಳು ಆಡ್ತಿದ್ದು. ಸೊ ಇವಾಗೂ ನನ್ ಕುಂಟೆ ಬೆಲೆ ಹಾಡಕ್ ಬರುತ್ತೆ. ಬಚ್ಚೆನ ಬಿಸಾಕ್ಬಿಟ್ಟು ಅದೆಲ್ಲ ಬರುತ್ತೆ ನಂಗೂನು ಆಯ್ತಾ. ಸೊ ದಯವಿಟ್ಟು ನಿಮ್ ಮಕ್ಳನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗ್ ಬನ್ನಿ. ನಾನೇ ಬಾಕ್ಸ್ ಹಾಕ್ಬಿಟ್ಟು ಕುಂಟೆ ಬೆಲೆ ಆಡುವ ಆಯ್ತಾ. ಕಿಪ್ಪಿ ಶೆಡ್ಡಿಗೆ ಬಾ ಅಂತ ಪಾಪ ಅವ್ರಿಗೆ ಯಾರು ಕಮೆಂಟ್ ಮಾಡಿದ್ದೀರಾ? ಶೆಡ್ಡಿಗೆಲ್ಲ ಬರೋದಿಲ್ಲ ಆಯ್ತಾ. ಚೆನ್ನಾಗಿದೆ. ಬ್ರೋ ಏನ್ ಓದ್ತಾ ಇದ್ದೀರಾ? ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಓಕೆ, ಈಗ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬ್ರೋ ಮಾಮೂಲಿ ಕಳ್ತನ ಮಾಡ್ಬೇಕು ಅನ್ಕೊಂಡ್ರಿ. ಪಾತ್ರೆ ಮಾರೋದು, ಸೈಕಲ್ ರಿಪೇರಿ ಮಾಡೋದು, ಪಂಚರ್ ಅಂಗಡಿ, ಆಮೇಲೆ ಲೂಟಿ ಮಾಡೋದು ಏನಾದ್ರೂ. ಅಮೇಜಿಂಗ್. ಕ್ಲಾಸಲ್ಲಿ ಫಸ್ಟ್ ಬರೋರು ಲೈಫಲ್ಲಿ ಫಸ್ಟ್ ಬರ್ತಾರಂತ ಗ್ಯಾರಂಟಿ ಇಲ್ಲ. ಎಜುಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. 99% ಬರೋದಿಲ್ಲ ನನ್ನ ಪ್ರಕಾರ. ಕ್ಲಾಸಲ್ಲಿ ಲಾಸ್ಟ್ ಬರೋನು ಲೈಫಲ್ಲಿ ಫಸ್ಟ್ ಬಂದೇ ಬರ್ತಾನೆ. ದಯವಿಟ್ಟು ಎಜುಕೇಶನ್ ಜೊತೆನೆ ಸ್ವಲ್ಪ ಸ್ಕಿಲ್ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ. ಏನೋ ನಿಮಗೆ ಬಿಟ್ಟು ವಿಷಯ. ಹಗ್ಗು ಮಾಡೋದ್ರಿಂದ ಅಂತೆ ತುಂಬಾನೇ ಬೆನಿಫಿಟ್ ಇದೆ ಅಂತೆ. BP ಕಮ್ಮಿ ಆಗ್ತದಂತೆ, ಮತ್ತೆ ಹಾರ್ಟ್ ಉಂಟಲ್ಲ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತದಂತೆ. ಅಲ್ಲೆಲ್ಲೆಲ್ಲೆಲ್ಲೆ ಎಂತ ಕಣ್ಣು ಬಾಯ್ಬಿಟ್ಟು ನೀನು ಕೇಳೋದು? ನೀನು ಸಿಂಗಲ್ ಅಂತ ಮರ್ತೋದ್ಯಾ? ಹೋಗಿ ಯಾವ್ದಾದ್ರು ಹುಡುಗಿನ ಪಟಾಯಿಸ್ಕೋ. ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಅದರ ಬಗ್ಗೆ ತಿಳಿ ಕೆಡಿಸೋ ಅವಶ್ಯಕತೆ ಏನಿಲ್ಲ. ಅದು ಮುಂದೆ ಇದ್ದೇ ಇರುತ್ತೆ. ಈಗ ನಮ್ಮ ಎಜುಕೇಶನ್ ಆಯ್ತು, ನಮ್ಮ ಕೆಲಸ ಆಯ್ತು, ನೋಡಿದ್ರೆ ಸಾಕಂತ ನನಗನ್ಸುತ್ತೆ. ದೇವರ ಮೇಲಿಂದ ಕೂತ್ಕೊಂಡು ಹೇಳ್ತಾ ಇರ್ತಾನೆ, ಎಷ್ಟೋ ಜನ ಈ ಅನುಭವಕ್ಕೋಸ್ಕರ ಪ್ರಪಂಚ ದೇವರು ಮಾನವ ರೂಪದಲ್ಲಿ ಜನ್ಮ ನೀಡಿ ಬಂದಿದ್ದಾನೆ, ಧರೆಗಿಳಿದಿದ್ದಾನೆ ಅನುಭವಕ್ಕೋಸ್ಕರ. ಆದ್ರೆ ದೇವರು ಎಲ್ಲಾ ಕೊಟ್ಟು ಎಲ್ಲ ಸಕಲೇಶ್ವರದಾಗ ಒಳ್ಳೆ ಕೈ ಕಾಲು ಎಲ್ಲ ಕೊಟ್ಟು ಕಳಿಸಿದ್ಮೇಲೆ ದೇವ್ರ ಮೇಲೆ ನೋಡ್ತಾ ಇರ್ತಾನೆ. ಎಲ್ಲ ಕೊಟ್ಟಿದ್ದೆಲ್ಲ ಏನ್ ಮಾಡ್ತಿದ್ದಾನೆ ಅಂದ್ರೆ ಇವನು ಕೂತ್ಕೊಂಡು ಬೇರೆ ನೋಡ್ತಾನೆ ದೇವರಿಗೆ. ಏನಾದ್ರು ಆಕ್ಸಿಡೆಂಟ್ ಆದ್ರೆ ನಾನೇ ಸಿಕ್ಕಿದ್ದ, ಸಾಲ ಆದ್ರೆ ನಾನೇ ಸಿಕ್ಕಿದ್ದ, ನನ್ನ ಮಕ್ಕಳು ಓದಿಲ್ಲ ಆದ್ರೆ ನಾನೇ ಸಿಕ್ಕಿದ್ದ, ಬೇರೆ ನಾನೇ ಸಿಕ್ಕಿದ್ದ. ದೇವ್ರು ಹೇಳ್ತಾನೆ, ಥೂ ನನ್ ಮಗನೇ, ನಿನ್ಗೆ ಯಾಕಾದ್ರೂ ಕಳಿಸ್ದೆ ಅಂತ ಆಗ್ತಾ ಇದೆ ನನಗೆ, ನೀನ್ ನನ್ಗೆ ದೂರ್ತಾ ಇದೀಯಾ. ನೀ ಸಣ್ಣ ಸಣ್ಣ ಸಾಲ ಕೊಡ್ತಿರೋದು, ಸಣ್ಣ ಸಣ್ಣ ತಾಪತ್ರೆ ಕೊಡ್ತಿರೋದು, ನನ್ನ ಸಣ್ಣ ತೊಂದರೆ ಯಾಕೆ ಕೊಡ್ತಾ ಇದೀನಿ ಗೊತ್ತಾ? ನಿನ್ನ ಶಕ್ತಿ ನೀನು ಗುರುತಿಸ್ತಿಲ್ಲ, ಗುರುತಿಸ್ಕೊ ನಿನ್ ಶಕ್ತಿ. ಅದಕ್ಕೆ ನಿನಗೆ ತಾಪತ್ರೆ ಕೊಡ್ತಾ ಇದೀನಿ, ಅದಕ್ಕೆ ತೊಂದರೆ ಕೊಡ್ತಾ ಇದೀನಿ, ಅದಕ್ಕೆ ನಿನ್ ಜೀವನದಲ್ಲಿ ಕಷ್ಟ ಯಾಕೆ ಕೊಡ್ತಾ ಇದೀನಿ ಗೊತ್ತಾ? ಒಂದ್ಸತಿ ಆಚೆ ಬಾ, ಯೋಚನೆ ಆದ್ರೂ ಮಾಡು. ಜೀವನ, ಜನನ ಮತ್ತೆ ಮರಣ ಅದು ನನ್ನ ಕೈಯಲ್ಲಿದೆ. ನಿನ್ನ ಯೋಚನೆಯ ಶಕ್ತಿ ಮೇಲೆ ನನ್ನ ಯಾವ್ದು ಪ್ರಭಾವ ಇಲ್ಲ. ನೀನ್ ಯೋಚನೆ ಮಾಡಿದ ರಾಕೆಟ್ ಹೊಡಿತ್ಯಾ, ನೀನ್ ಯೋಚನೆ ಮಾಡಿದ ಟ್ರೈನ್ ಹಿಡಿತ್ಯಾ, ನೀನ್ ಯೋಚನೆ ಮಾಡಿದ ಚಂದ್ರ ಹಿಡಿತ್ಯಾ, ನೀನ್ ಯೋಚನೆ ಮಾಡಿದ ಮೊಬೈಲ್ ಹಿಡಿತ್ಯಾ, ನೀನ್ ಯೋಚನೆ ಮಾಡಿದ ಟಿವಿ ಹಿಡಿತ್ಯಾ. ಆ ಶಕ್ತಿಯನ್ನು ಸದ್ಬಳಕೆ ಪಡಿಸ್ಕೊಳ್ತಾ ಇಲ್ಲ, ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ನೀವು ಬರೀ ದೂರಲ್ಲೇ ಕೂತಿದ್ಯಾ. ನನ್ನ ಬಡವ ಹಾಕ್ಬಿಟ್ಟೆ, ನಾನು ಮಿಡಲ್ ಕ್ಲಾಸ್ ಹಾಕ್ಬಿಟ್ಟೆ, ನಾನು ಅವನಲ್ಲಿ ಹುಟ್ಟಬೇಕಿತ್ತು, ನನ್ನ ಅಪ್ಪ ಅವ್ರು ಹಾಕ್ಬೇಕಿತ್ತು, ಇವನ್ ಜನ ಇದರಲ್ಲೇ ಕಾಲಾಡಿದ್ರಿ ನೀವು. ದೇವ್ರು ನಮ್ಮ ಹಿಂದೆ ಬಿದ್ದಿದ್ದ ನನಗೆ ಗೊತ್ತಿಲ್ಲ. ನಮ್ಮ ಹಿಂದೆ ನಾವು ಬಿದ್ದಿದೀವಾ ಯೋಚನೆ ಮಾಡುವಂತ ಕೆಲಸ. ಇದೆಲ್ಲದ ಹಿಂದೆ ಒಂದೇ ಒಂದು, ಯಾರು ಯೋಚನೆ ಮಾಡ್ತಾರೆ, ಯೋಚನೆಯ ಶಕ್ತಿ ಯಾರಿಗಿದೆ, ಸೋಚ್ ಅಂತ ಹೇಳ್ತಾರೆ. ಯೋಚನೆ ಅವನು ಈ ಜಗತ್ತಲ್ಲಿ ಸಾಧಿಸ್ಬಿಟ್ಟ. ಸಮುದ್ರದಲ್ಲಿ ನಿಂತಿದ್ದಾನೆ, ನೀರು ಬೆಂಕಿ ಗಾಳಿ ಜೊತೆ ಆಡಿದ್ರೆ ಕಿಸ್ಕೊಂಡು ಬೀಳೋದೆ, ಅದ್ರೊಳಗೆ ಏನು ಇರೋದಿಲ್ಲ. ನೇಚರ್ ಈಸ್ ಆಲ್ವೇಸ್ ಲೀಡರ್. ನನ್ನ ವಿಡಿಯೋ ಕನ್ನಡದಾಗೆ ಇರ್ತಾವ ಅಂತಂದ್ರೆ ಇದರ ಅರ್ಥ ಇದಲ್ಲ, ನನಗೆ ಇಂಗ್ಲೀಷ್ ಬರಲ್ಲ ಅಂತೇಳಿ. ಇಂಗ್ಲೀಷ್ ಈಸ್ ಕಮಿಂಗ್ ಟು ಮೀ, ಓಕೆ, ಎವ್ರಿ ಡೇ. ಬಟ್ ಹಾಟ್ಯ ಕುರ್ಸಾಲ್ಯ ಮೂರು ಬಿಟ್ಟವನ ಕಿಸ್ಬೈ ಇವಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರ? ಕನ್ನಡದಾಗ ಈ ತರ ಖಾರಾಗಿ ಮಾತಾಡಕ್ ಬರ್ತದ್ರು. ಅದಕ್ಕೆ ಜೈ ಕರ್ನಾಟಕ, ಆಲ್ ಖರ್ಚ ಮಾತಾಡ್ರಿ ಕನ್ನಡದಾಗ ಅಷ್ಟೇ. ಏನೋ ಕರಿ ಹಾಯಲ್ಲಿ ಇಟ್ಟಿದ್ದಾರೆ. ಹಾವ
ಮುದ್ದೆ ಬಂದ್ಬಿಟ್ಟು ಬೀಜ ಬಾಯಿಗೆ ಬಂದಿದೆ. ಎಲ್ಲರೂ ಹೇಳ್ತಾರೆ ರಾಗಿ ಮುದ್ದೆ ಒಂದು ರಸ ಕೊಡ್ತಾರೆ, ಕರಿ ಕೊಡ್ತಾರೆ, ಜೊತೆಗೆ ತಿಂತಾರೆ ಅಂತ. ಗೈಸ್ ಫೈನಲಿ ನಾನು ರೀಚ್ ಆಗಿದ್ದೀನಿ ರಾಗಿ ಮುದ್ದೆ ತಿನ್ಲಿಕ್ಕೆ. ತುಂಬಾ ಎಕ್ಸೈಟೆಡ್ ನೋಡಿ. ದಿಂಗಾರತ್ತೆ ಎಷ್ಟು ದೊಡ್ಡ ಉಂಟು ನೋಡಿ. ಅದೇ ಆಕ್ಚುಲಿ ಚೀವಿಂಗ್ ಮಾಡ್ಲಿಕ್ಕೆ ಇಲ್ಲ. ಎಡ್ಡೆಡ್ ಮುರ್ಕಾವಳು ಡುಬುಕ್ಕ. ಫೈನಲಿ ನಾನು ರಾಗಿ ಮುದ್ದೆ ತಿಂದಾಯ್ತು, ಜಮೈಕ ಕೂಡ ಕುಡಿ ಆಯ್ತು. ನನಗೆ ತುಂಬಾ ಮಜಾ ಆಯ್ತು. ಓಕೆ, ಮತ್ತೇನಿಲ್ಲ, ಇವತ್ತೇ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಏನು ಊಟ ಮಾಡ್ಲಿಕ್ಕೆ ಇಲ್ಲ, ಯಾಕೆಂದ್ರೆ ರಾಗಿ ಮುದ್ದೆ ತಿಂದು ನನ್ನ ಹೊಟ್ಟೆ ಎಷ್ಟು ಫಿಟ್ ಆಗಿದೆ ಗೊತ್ತುಂಟಾ. ಓಕೆ ಗೈಸ್, ಬಾಯ್, ಐ ಲವ್ ಯು. ರಾಗಿ ಮುದ್ದೆ ಆಲ್ವೇಸ್ ಸ್ಟ್ರಾಂಗ್ ಫುಡ್ಡೇಬಲ್. ಅವ್ರಿಗೆ ಕನ್ನಡ ಬರ್ಲಿಲ್ಲ ಅಂದ್ರು ಮಾತ್ರ ಟ್ರೈ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಕಲರ್ ಕಲರ್ ರಿಚ್ ಕಲರ್ ಗ್ರೀನ್, ಕಲರ್ ಕಲರ್ ರಿಚ್ ಕಲರ್, ಕಲರ್ ಕಲರ್ ರಿಚ್ ಕಲರ್ ಬ್ಲಾಕ್. ಕಲರ್ ಕಲರ್ ರಿಚ್ ಕಲರ್. ಕಲರ್ ಕಲರ್ ಯಾವ ಕಲರ್ ಬ್ಲ್ಯಾಕ್ ಅವಂದೇ ಬಂದು ಮುಡ್ತಾ ಇದ್ದಾರೆ. ನಾಚಿಕೆ ಆಗೋದಿಲ್ಲ ನಿನಗೆ? मामो तेरा बहन के चौदह महावीर वाला तेरा मैया के 14 वाला. ಆಕ್ಚುಲಿ ಪ್ರ್ಯಾಂಕ್ ವಿಡಿಯೋ ಅನ್ಸುತ್ತೆ, ಚೆನ್ನಾಗಿ ಮಾಡಿದೆ. ಅಜ್ಜನಿಗೆ ಲಿಪ್ ಲಾಕ್ ಕಿಸ್ ಕೊಟ್ರಲ್ಲ, ಮಸ್ತ್. ಅಜ್ಜನಿಗೆ ಲ್ಯಾಟ್ರಿ. ಬಾಳೆಹಣ್ಣು ತಗೊಳ್ಳೋ. ಏನು ಫ್ರೂಟ್ಸ್ ಎಲ್ಲ ಯಾವಾಗಲೂ ಇರೋದು ಒಂದೇ ಲೈಫು, ಎಂಜಾಯ್ ಮಾಡ್ಬೇಕಲ್ವಾ? ನೀರ್ ತಗೊಳ್ಳೋ. ಆ ನೀರೆಲ್ಲ ಯಾಕೆ, ಡ್ರಿಂಕ್ ತಗೋ ಮಗ. ಏನು ಇರೋದು ಒಂದೇ ಲೈಫು, ಎಂಜಾಯ್ ಮಾಡ್ಬೇಕಲ್ವಾ? ಏ ಟೀ ತಗೊಳ್ಳೋ, ನಿದ್ದೆ ಹೋಗುತ್ತೆ. ಸಿಗರೇಟ್ ತಗೋ ಮಗ. ರೀ ಏನು ಇರೋದು ಒಂದೇ ಲೈಫು, ಎಂಜಾಯ್ ಮಾಡ್ಬೇಕಲ್ವಾ? ಅಮಿತ್, ನಿಮ್ಮ ರಿಪೋರ್ಟ್ಸ್ ಬಂದಿದೆ. ಫಾಸ್ಟ್ ಫುಡ್ ತಿಂದು ಟೈಪ್ 2 ಡಯಾಬಿಟೀಸ್ ಆಗಿದೆ. ಸಿಗರೆಟ್ ಸೇದಿ ಲಂಗ್ ಕ್ಯಾನ್ಸರ್ ಆಗಿದೆ. ಆಲ್ಕೋಹಾಲ್ ಕುಡ್ದು ಲಿವರ್ ಡ್ಯಾಮೇಜ್ ಆಗಿದೆ. ಇರೋದು ಒಂದೇ ಲೈಫು, ಕಾಪಾಡ್ಕೋಬೇಕಾಗಿತ್ತಲ್ವಾ? ಇರೋದು ಒಂದೇ ಲೈಫು, ಎಂಜಾಯ್ ಮಾಡ್ಬೇಕಲ್ವಾ? ಅಮೇಜಿಂಗ್, ಚೆನ್ನಾಗಿ ಮಾಡಿದ್ದೀರಾ. ನಾನು ಮುಖ್ಯನಾ ಬಾಟ್ಲು ಮುಖ್ಯ ನಿಂಕ? ನಾನು ಮುಖ್ಯನಾ ಬಾಟ್ಲು ಮುಖ್ಯ ನಿಂಕ? ಇರೋದು ಒಂದೇ ಲೈಫು, ಎಂಜಾಯ್ ಮಾಡ್ಬೇಕಲ್ವ? ಲವ್ ಅಲ್ಲಿ ಜಾಸ್ತಿ ಮೋಸ ಮಾಡೋದು ಯಾರು, ಹುಡುಗರ ಅಥವಾ ಹುಡುಗಿಯರ? ಹುಡುಗಿಯರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಯಾಕೆ ಹುಡುಗಿಗೆ ಹೇಳ್ತಿದ್ರಿ? ಯಾಕೆ? ಹುಡುಗಿಯರೇ, ನಾನು ನೋಡಿದ ಪ್ರಕಾರ ಎಲ್ಲ ಹುಡುಗಿಯರೇ ಮೋಸ ಮಾಡಿ ಹೋದ್ದು. ಅಂತೂ ಇಂತೂ ಹುಡುಗಿಯರು ಮೋಸ ಮಾಡೋದಂತ ಒಪ್ಕೊಂಡ್ರಲ್ಲ, ಅದು ತುಂಬಾ ಸಂತೋಷ ವಿಷಯ. ನಿಮಗೊಂದು ಹ್ಯಾಟ್ಸ್ ಆಫ್. ಕಟಿಂಗ್ ಮಾಡ್ಸಿದ್ದೀನಿ, ಹಿಂಗಿದ್ಯೋ? ಹೌದಾ? ನಾನು ಮಾಡ್ಸಿದ್ದೀನಿ. ಕಾಣಿಸ್ತಾನೆ ಇಲ್ಲ. ನೀನ್ ಶೋರೂಮ್ ಅಲ್ಲಿ ಮಾಡ್ಸಿದ್ಯಾ? ನಾನು ಶೆಡ್ ಅಲ್ಲಿ ಮಾಡ್ಸಿದ್ದೀನಿ.
ಬರೀ ಇಂಥದೆಯಾ ಅಣ್ಣ ಶೆಡ್ ಮಾತ್ರ ತೋರಿಸ್ಬೇಡ. ಕಾಮಿಡಿ ಮಾತ್ರ ಮಸ್ತ್ ಆಗಿದೆ. ಬೈಗನ್ ಪ್ರ್ಯಾಂಕ್ ವಿಡಿಯೋ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪಾರ್ಕ್ ಬೆಂಚ್ ಕೆಳಗೆ ಒಬ್ಬ ಟೆರರಿಸ್ಟ್ ಒಂದು ಬಾಂಬ್ ಇಟ್ಬಿಟ್ಟು ಓಡೋಗ್ಬಿಟ್ಟ. ಇದನ್ನ ಒಬ್ಬ ನೋಡ್ಬಿಟ್ಟ, ಅಯ್ಯೋ ಯಾರಿಗಾರು ಜೀವಕ್ಕೆ ಹಾನಿ ಆಗ್ಬಿಟ್ರೆ ಅಂದ್ಬಿಟ್ಟು ಈ ಪುಣ್ಯಾತ್ಮ ಆ ಬಾಂಬನ್ನು ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಡೋಣ ಅಂತ ಓಡೋಗ್ತಿದ್ದ. ಮಧ್ಯದಲ್ಲಿ ಬಸ್ ನೋಡ್ದ, ಬಸ್ ನೋಡಿದ್ರೆ ಬೇಗ ಹೋಗ್ಬೋದು ಅಂತ ಬಸ್ ಬೇರೆ ಹತ್ಬಿಟ್ಟ. ಬಸ್ಸು ಲಾಸ್ಟ್ ರೋ ಸೀಟಲ್ಲಿ ಇವನು ಕೂತಿದ್ದಾನೆ, ಇವನ್ ತೊಡೆ ಮೇಲೆ ಬಾಂಬು. ಕಂಡಕ್ಟರ್ ಬಂದ, ಏನ್ರಿ ಅದು ಅಂದ. ಬಾಂಬ್ ಸರ್. ಟಿಕ್ 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 ಅಂತ ಇದೆಯಲ್ರಿ? ಹೌದು ಸರ್, ಲೈವ್ ಬಾಂಬ್ ಅಂದ. ರೈ ತಲೆ ಇದೆಯೇನ್ರಿ? ಲೈವ್ ಬಾಂಬ್ ಯಾರ ತೊಡೆ ಮೇಲೆ ಇಟ್ಕೊಳ್ತಾರೇನ್ರಿ? ಸೀಟ್ ಕೆಳಗಿಡ್ರಿ ಅಂದಂತೆ. ಈ ಲೈವ್ ಬಾಂಬ್ನ ತೊಡೆ ಮೇಲೆ ಇಟ್ಕೊಂಡ್ರೇನೋ, ಸೀಟ್ ಕೆಳಗೆ ಇಟ್ಕೊಂಡ್ರೇನೋ 5 ನಿಮಿಷದಲ್ಲಿ ಬಸ್ಸೇ ಬ್ಲಾಸ್ಟ್ ಆಗುತ್ತಲ್ವಾ? ನಮ್ಮ ಸಮಸ್ಯೆ ಎಲ್ಲ ಅದೇ. ಯಾವುದೋ ಒಂದು ಸಮಸ್ಯೆಗೆ ತಾತ್ಕಾಲಿಕವಾಗಿ ಒಂದು ಪರಿಹಾರ ಹುಡುಕ್ಬಿಡ್ತೀವಿ, ಅದು ಮತ್ತೆ ಬಂದು ನಮ್ಮನ್ನು ಕಾಡುತ್ತೆ. ಈ ತಿಂಗಳು EMI ಕಟ್ಟಕ್ಕಾಗ್ತಿಲ್ವಾ? ಇನ್ನೊಬ್ಬರಿಂದ ಸಾಲ ತಗೋ, ಮುಂದಿನ ತಿಂಗಳು ಅವ್ನು ನಮ್ಮ ಪ್ರಾಣ ತಿಂತಾನೆ. EMI ಅಂತ ಮಾತ್ರ ಅಲ್ಲ, ಎಲ್ಲ ಸಮಸ್ಯೆಗಳಿಗೂ ಆ ಮೂಲ ಕಾರಣ ಏನು, ಅದಕ್ಕೆ ಹೇಗೆ ಪರಿಹಾರ ಹುಡುಕೋದು ಅಂತ ಯೋಚನೆ ಮಾಡಬೇಕು. ಇದು ಈ ತೊಡೆಯಿಂದ ಸೀಟ್ ಕೆಳಗೆ ಬಾಂಬ್ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ರಮೇಶ್ ಸರ್ ಮಾತುಗಳದ್ದು ನೆಕ್ಸ್ಟ್ ಲೆವೆಲ್ ಇರ್ತವೆ. ಬೆಸ್ಟ್ ಮೋಟಿವೇಶನ್ ಆಗಿರ್ತದೆ. ನಮ್ಮ ಗುರಿಯ ಕಡೆ ಹಾದಿ ತೋರಿಸ್ತಾರೆ. ಮೇಲೆ ಒಬ್ಬ ದಾರ್ಶನಿಕರು ಹೇಳಿದ್ದಾರೆ, ಹವ್ಯಾಸವನ್ನು ಬದಲಿಸು ಹಣೆಬರ ಬದಲಾದೀತು, ದೃಷ್ಟಿ ಬದಲಾಯಿಸು ದೃಶ್ಯವೇ ಬದಲಾದೀತು, ವಿಚಾರ ಬದಲಾಯಿಸು ದೇಶವೇ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀನು ಸೇರುವ ದಡ ಎದುರಾದೀತು, ಸೇರುವ ದಡ ಎದುರಾದೀತು ಅಂತ ಹೇಳಿ. ಎಂತ ಅಮೇಜಿಂಗ್ ಲೈನ್ಸ್ಗಳು ಮನಸ್ಸಿಗೆ ಮುಟ್ಟುತ್ತವೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಆಲ್ ವಿಡಿಯೋ ಕ್ರಿಯೇಟರ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಬಿಡೋಣ ಫ್ರೆಂಡ್ಸ್. ಮತ್ತೆ ಸಿಗೋಣ, ಮತ್ತೆ ಖುಷಿಯಿಂದ ನಗೋಣ. ಥ್ಯಾಂಕ್ ಯು, ಬಾಯ್.